ಇವತ್ತು ಒಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದ್ಗಡೆ ಇದ್ದಾನೆ. ನಿಮಗೇ ಗೊತ್ತಿಲ್ಲದೆ, ಅದರಲ್ಲೂ ಸ್ತ್ರೀಯರು ಪದೇ ಪದೇ ಅನಾರೋಗ್ಯವಂತರಾಗ್ತಿದ್ದೀರಿ. ಪದೇ ಪದೇ ನಿಮ್ಮ ಮೇಲೆ ನಿಮಗೇ ಬೇಸರ, ಪದೇ ಪದೇ ಸಿಕ್ಕಾಗ್ತಿದ್ದೀರಿ. ಅಂದ್ರೆ ಏನೋ ದೇಹ ಎಲ್ಲ ಭಾರ, ಯಾಕೋ ಚಟುವಟಿಕೆ ಇಲ್ಲ, ಮಾಡಬೇಕು ಓಡಬೇಕು ಅನ್ನತಕ್ಕಂಥ ಒಂದು ಆ ಚುರುಕು ನಿಮಗೆ ಬರ್ತಿಲ್ಲ. ಮಾಡಬಲ್ಲೆನ, ಓಡಬಲ್ಲೆನ, ನಿಮ್ಮ ಮೇಲೆಯೇ ನಂಬಿಕೆ ಕಳೆದುಕೊಳ್ಳುತ್ತಿದ್ದೀರಿ. ಅಂದ್ರೆ ನಿಮ್ಮ ಮೇಲೆ ಗೊತ್ತೋ ಗೊತ್ತಿಲ್ಲದೆಯೋ ಯಾವುದೋ ಒಂದು ಕೆಟ್ಟ ದೃಷ್ಟಿಯ ಪ್ರಭಾವ ಒಂದು ಬೀರಿದೆ ಅನ್ನತಕ್ಕಂಥದ್ರ ಸಂಕೇತ. ಇಂಥ ದೋಷವನ್ನ ಹೋಗಲಾಡಿಸಲು ಒಂದು ಬೊಗಸೆ ವಿಳೆದೆಲೆ ತಗೊಳ್ಳಿ. ಹನುಮರಿಗೆ ತಗೊಂಡು ಹೋಗಿ ಶನಿವಾರದಂದು ಒಂದು 8 ಶನಿವಾರ ಹೋಗಿ ಕೊಟ್ಟು ಬನ್ನಿ. ಆ ಕೊಟ್ಟು ಪೂಜೆ ಮಾಡಿಸಿ ಬರುವಾಗ ನಿಮ್ಮ ಹೆಸರಲ್ಲೇ ಒಂದು ಅರ್ಚನೆ ಮಾಡಿಸಿ ಬರುವಾಗ ಕೇಳಿ, ಅಲ್ಲೊಂದು ಸ್ವಲ್ಪ ಬೆಣ್ಣೆ ಕೊಡ್ತಾರೆ. ಹನುಮರಿಗೆ ನವನೀತ ಲೇಪನ, ಬೆಣ್ಣೆ ಅಲಂಕಾರ ಅಂದ್ರೆ ತುಂಬಾ ಇಷ್ಟ. ಒಂದು ಸ್ವಲ್ಪ ಬೆಣ್ಣೆ ಕೇಳಿ ಕೊಡ್ತಾರೆ. ಒಂದು ವಿಳೆದೆಲೆ ಅಲಂಕಾರ ಅಂದ್ರೆ ಇನ್ನೂ ಇಷ್ಟ ಹನುಮರಿಗೆ. ಒಂದು ಎಲೆ ಒಂದಿಷ್ಟು ಬೆಣ್ಣೆ ತಗೊಬನ್ನಿ, ಅದಕ್ಕೆ ಹಚ್ಚಿಸ್ಕೊಂಡು ಮನೆಗೆ ಬಂದ್ಮೇಲೆ ಆ ವಿಳೆದೆಲೆ ಹಿಂದ್ಗಡೆ ಚೆನ್ನಾಗಿ ಅದನ್ನ ಅರಳಿಸ್ಬಿಟ್ಟು ಆ ಬೆಣ್ಣೆಯನ್ನ ಆ ಬೆಂಕಿ ಮೇಲೆ ಇಲ್ಲ ಹೆಂಚಿನ ಮೇಲೆ ಹಾಕ್ಬಿಟ್ಟು ಅದನ್ನ ಕಾಯಿಸ್ತಕ್ಕಂಥದ್ದು ಮಾಡಿ. ಕಪ್ಪಗೊಂದು ಕಾಡಿಗೆ ರೀತಿ ಸೃಷ್ಟಿ ಆಗುತ್ತೆ. ಅದನ್ನ ತೆಗೆದು ಒಂದು ಡಬ್ಬಿಲಿ ಇಟ್ಕೊಳ್ಳಿ. ಇಷ್ಟೇ ಇಷ್ಟ ಆಗುತ್ತೆ. ನಿತ್ಯ ಹುಬ್ಬಿಗೆ, ಕಣ್ಣಿನ ಆ ಒಂದು ರೆಪ್ಪೆಗೆ ಹಚ್ಚತಕ್ಕಂಥದ್ದು, ಹಾಗೂ ಒಂದು ಕಡ್ಡಿನಲ್ಲಿ ತಗೊಂಡು ಒಂದು ಬೊಟ್ಟು ಇಡ್ತಕ್ಕಂಥದ್ದು ಮಾಡಿ. ಆ ಕಾಡಿಗೆ ರೂಪದಲ್ಲಿ ಒಂದು ಚಿಕ್ಕದಾಗಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ಟಿಕ್ಕರ್ ಇಟ್ಕೊಳ್ಳೋದು ಮಾಡ್ಕೊಳ್ಳಿ. ಸ್ತ್ರೀಯರೇ, ಅಮ್ಮಂದಿರೇ, ನೀವು ಮಾಡಿ ನೋಡಿ. ಪ್ರತಿ ಶನಿವಾರ ಈ ತರ ಮಾಡ್ಕೊಳ್ಳಿ. ಒಂದೆಲೆ ಒಂದಿಷ್ಟು ಆ ಬೆಣ್ಣೆ, ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಬೆಣ್ಣೆ ತಗೋಬಂದು ಅದನ್ನ ಅರಳಿಸ್ಬಿಟ್ಟು ಬೆಂಕಿ ಮೇಲೆ ಕಾಯಿಸಿ, ಅದು ಕಾಡಿಗೆ ಸ್ವರೂಪದಲ್ಲಿ ಆಗುತ್ತೆ. ಇಷ್ಟು ವಾರ ಪೂರ್ತಿ ಹಚ್ಕೋಬಹುದು. ನಿತ್ಯ ಆ 7 ದಿನ, ಒಂದಿನ ಮಾಡಿರೋ ಸಂಕಲ್ಪ 7 ದಿನ ಹಚ್ಕೋಬಹುದು. ನಿಮ್ಮಲ್ಲಾಗುವ ಬದಲಾವಣೆ ನೋಡಿ, ವಿಸ್ಮಯಕಾರಿ ಬದಲಾವಣೆ.